ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಮಂಗಳೂರು ವಿಶ್ವವಿದ್ಯಾನಿಲಯದ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠದ ವತಿಯಿಂದ ನಾವೆಂದು ನಂಬಿಗರ ಅಂಬಿಗ ಎಂಬ ನಾಟಕ ಪ್ರದರ್ಶನವನ್ನು ಆಯೋಜಿಸಿದ್ದೇವೆ. ಶರಣ ಶ್ರೇಷ್ಠ ಅಂಬಿಗರ ಚೌಡಯ್ಯ ತೀಕ್ಷ್ಣ ವಚನಗಳಿಂದ ಶರಣರ ವಚನ ಕ್ರಾಂತಿಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಒಬ್ಬ ಶ್ರೇಷ್ಠ ವಚನಕಾರ ಈ ಅಂಬಿಗರ ಚೌಡಯ್ಯ. ಬಸವ ಬಾನಂಗಳದಲ್ಲಿ ಶಿವಶರಣರೆಂಬ ಅಮೂಲ್ಯ ರತ್ನಗಳು ಮಿಂಚಿದವು. ಆ ಅಮೂಲ್ಯ ರತ್ನಗಳಲ್ಲೇ ಅಂಬಿಗರ ಚೌಡಯ್ಯನವರು ಧ್ರುವ ತಾರೆಯಂತೆ ಎಲ್ಲರ ಮಧ್ಯೆ ಭಿನ್ನವಾಗಿ ಎದ್ದು ತೋರಿದರು. ಇಂತಹ ನ್ಯಾಯ ನಿಷ್ಠೂರಿ, ಖಂಡಿತವಾದಿ, ನಾಲಿಗೆಯ ನಿಜ ಶರಣ ಅಂಬಿಗರ ಚೌಡಯ್ಯ. ಇವರನ್ನ ಕುರಿತ ಅಧ್ಯಯನ ಮತ್ತು ಅವರ ವಾಚನಗಳ ಪ್ರಸಾರ ಹಾಗೂ ಕರ್ನಾಟಕದ ಕರಾವಳಿ ಪ್ರದೇಶದ ಮೀನುಗಾರ ಸಮುದಾಯದ ಸಾಮಾಜಿಕ, ಆರ್ಥಿಕ, ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಅಧ್ಯಯನದ ಉದ್ದೇಶವನ್ನು ಅಂಬಿಗರ ಚೌಡಯ್ಯನ ಅಧ್ಯಯನ ಪೀಠವು ಹೊಂದಿದೆ. 2012ರಿಂದ ಅಧ್ಯಯನ ಪೀಠವು ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ. ಉಪನ್ಯಾಸ ಸ್ಪರ್ಧೆ ಆಗಿರ್ಬೋದು, ನಾಟಕ ಸ್ಪರ್ಧೆ ಆಗಿರ್ಬೋದು, ನಾಟಕ ಪ್ರದರ್ಶನವಾಗಿರ್ಬೋದು, ಹೀಗೆ ಮುಂತಾದ ಕಾರ್ಯಕ್ರಮಗಳನ್ನು ಈ ಪೀಠವು ಆಯೋಜಿಸಿಕೊಂಡು ಬಂದಿದೆ. ಇಂತಹದೇ ಒಂದು ನಾಟಕ ಪ್ರದರ್ಶನವಾದ ನಂಬಿಗರ ಅಂಬಿಗ ಎಂಬ ನಾಟಕ ಪ್ರದರ್ಶನವನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿರುವ ಪ್ರೊಫೆಸರ್ ಕಿಶೋರಿ ನಾಯಕ್ರವರು ಆಗಮಿಸಿದ್ದಾರೆ ಹಾಗೂ ಕುಲಸಚಿವರಾದ ಪ್ರೊಫೆಸರ್ ಎಂ ಖಾನ್ ರವರು ಆಗಮಿಸಿದ್ದಾರೆ. ನಾಟಕದ ನಿರ್ದೇಶನವನ್ನು ಮಾಡುತ್ತಿರುವ ಪ್ರೊಫೆಸರ್ ಜಗನ್ ಪವಾರ್ ಅವರು ಆಗಮಿಸಿದ್ದಾರೆ ಹಾಗೂ ಅಂಬಿಗರ ಚೌಡಯ್ಯ ಅಧ್ಯಯನ ಪೀಠದ ಸಂಯೋಜಕರಾಗಿರುವ ಡಾಕ್ಟರ್ ನಾಗಪ್ಪಗೌಡ ಸರ್ ಇವರೆಲ್ಲರ ಜೊತೆಯಲ್ಲಿ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದು 2ನೇ ಬಾರಿ ಪ್ರದರ್ಶನಗೊಳ್ಳುತ್ತಿರುವ ನಂಬಿಗರ ಅಂಬಿಗ ನಾಟಕಕ್ಕೆ ಆಗಮಿಸಿರುವ ಪ್ರಭಾರ ಕುಲಪತಿಗಳಾದ ಪ್ರೊಫೆಸರ್ ಕಿಶೋರಿ ನಾಯಕ್ರವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಕುಲಸಚಿವರಾಗಿರುವಂತಹ ಪ್ರೊಫೆಸರ್ ಎಂ ಖಾನ್ ರವರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ನಾಟಕದ ನಿರ್ದೇಶನವನ್ನು ಮಾಡಿರುವಂತಹ ಶ್ರೀಯುತ ಜಗನ್ ಪವಾರ್ ಅವರಿಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಅಂಬಿಗರ ಚೌಡಯ್ಯ ಪೀಠದ ಸಂಯೋಜಕರಾಗಿರುವ ಡಾಕ್ಟರ್ ನಾಗಪ್ಪಗೌಡ ಸರ್ ಇವರಿಗೂ ಕೂಡ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸುತ್ತೇನೆ. ಇಲ್ಲಿ ಸೇರಿರುವ ಎಲ್ಲ ಪ್ರಾಧ್ಯಾಪಕರಿಗೂ, ಅಧ್ಯಾಪಕರಿಗೂ, ಛಾಯಾಗ್ರಾಹಕರಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಸರ್ವರಿಗೂ ನನ್ನ ಹೃದಯ ಸ್ಪರ್ಶಿ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಒಂದು ದುಃಖದ ಸಂಗತಿ ಏನಾಗಿದೆ ಅಂದರೆ ನಿಮ್ಮೆಲ್ಲರಿಗೂ ತಿಳಿದಿದೆ. ಆ ಸಂಗತಿಯನ್ನು ನಿಮ್ಮ ಮುಂದೆ ಈಗ ಜಗನ್ ಪವಾರ್ ಸರ್ ಅವರು ಹಂಚಿಕೊಳ್ಳಲು ಬರುತ್ತಿದ್ದಾರೆ. ಎಲ್ರಿಗೂ ಗೊತ್ತಿರುವ ಹಾಗೆ ನಾಟಕ ರಂಗದ ದಿಗ್ಗಜರಾಗಿರುವಂಥ ಮಾಸ್ಟರ್ ಹಿರಣ್ಣಯ್ಯರು ಇಂದು ನಮ್ಮನ್ನು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಮಾಣಿಕ್ಯ, ರಂಗಭೂಮಿಯ ತಜ್ಞ ಮತ್ತು ತಾನು ನಗುತ್ತಾ ತನ್ನ ನೋವುಗಳನ್ನು ಮರೆಯುವಂಥ ಒಂದು ವಿಶೇಷ ಶಕ್ತಿಯನ್ನು ನೀಡಿದಂಥ ಮಾಸ್ಟರ್ ಹಿರಣ್ಣ ಅವರನ್ನು ಈ ಸಂದರ್ಭದಲ್ಲಿ ನಾವು ಅವರಿಗೆ, ಅವರ ಆತ್ಮಕ್ಕೆ ಚಿರಶಾಂತಿ ಕೋರೋದಕ್ಕಾಗಿ ಇವತ್ತು ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಚನೆ ಮಾಡುವ ಮೂಲಕ ಒಂದು ಆ ಕಾರ್ಯವನ್ನು ನಡೆಸ್ಕೊಡ್ಬೇಕಾಗಿ ವಿಸಿಯವರನ್ನು ಕೇಳ್ಕೊಳ್ತಾ ಇದ್ದೆ. ಈ ಮೂಲಕ ಕೇಳಿಕೊಳ್ಳುತ್ತಾ ನಂಬಿಗರ ಅಂಬಿಗ ನಾಟಕದ ಚಾಲನೆಗೆ ಅತಿಥಿಗಳು ಡೋಲು ಬಳೆಯುವ ಮೂಲಕ ಈ ನಾಟಕಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಣ್ಯರು ಡೋಲನ್ನು ಬಾರಿಸಿ ನಾಟಕಕ್ಕೆ ಚಾಲನೆಯನ್ನು ನೀಡಬೇಕು. ಅತಿಥಿಗಳೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ನಂಬಿಗರ ಅಂಬಿಗ ಎಂಬ ನಾಟಕವು ಅಂಬಿಗರ ಚೌಡಯ್ಯನ ಅಧ್ಯಯನ ಪೀಠದ ವತಿಯಿಂದ ಶ್ರೀ ಜಗನ್ ಪವಾರರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಅತ್ಯದ್ಭುತವಾದ ನಾಟಕವಾಗಿದೆ.
ಈ ನಾಟಕವು ಏಪ್ರಿಲ್ 27, 2019 ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರಿನಲ್ಲಿ ಈಗಾಗಲೇ ಯಶಸ್ವಿ ಪ್ರದರ್ಶನವನ್ನು ನೀಡಿರುತ್ತದೆ ಹಾಗೂ ಎಲ್ಲರಿಂದಲೂ ಒಳ್ಳೆಯ ಪ್ರತಿಕ್ರಿಯೆಗೆ ಈ ನಾಟಕವು ಗಳಿಸಿರುತ್ತದೆ ಹಾಗೂ ಜನಮನ್ನಣೆಗೂ ಕೂಡ ಈ ನಾಟಕವು ಪಾತ್ರವಾಗಿರುತ್ತದೆ. ಕುಲಪತಿಗಳಾದ ಪ್ರೊಫೆಸರ್ ಕಿಶೋರಿ ನಾಯಕ್ರವರು ಅಂದು ಈ ನಾಟಕವನ್ನು ವೀಕ್ಷಿಸಿ ಇಂತಹ ಒಂದು ಅದ್ಭುತ ನಾಟಕ ನಮ್ಮ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಆಗಬೇಕು, ನಮ್ಮ ಮಕ್ಕಳು ಈ ನಾಟಕದ ಮೂಲಕ ಹಲವಾರು ವಿಷಯಗಳನ್ನು ತಿಳಿಯಪಡಿಸಿಕೊಳ್ಳುವಂಥದ್ದು ತುಂಬ ಇದೆ ಎಂಬ ಆಶಯವನ್ನು ವ್ಯಕ್ತಪಡಿಸಿದ್ದರು. ಆ ಆಶಯದಂತೆ ಇಂದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಂಬಿಗರ ಅಂಬಿಗ ಎಂಬ ನಾಟಕವು 2ನೇ ಬಾರಿ ಪ್ರದರ್ಶನಗೊಳ್ಳಲಿಕ್ಕಿದೆ. ಇದು ಒಂದು ರೀತಿಯ ಸಂತೋಷದ ವಿಚಾರ. ಈ ನಾಟಕದಲ್ಲಿ ಪಾತ್ರವಹಿಸುವ ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳೇ ಎಂದು ಹೇಳುವುದು ಇನ್ನೊಂದು ನಾಟಕಕ್ಕೆ ಮೆರುಗು ತಂದಿರುವ ಸಂಗತಿಯೂ ಹೌದು. ಇದೀಗ ನಿಮ್ಮೆಲ್ಲರ ಮುಂದೆ ನಂಬಿಗರ ಅಂಬಿಗ ನಿರ್ದೇಶಕರು ಶ್ರೀಯುತ ಜಗನ್ ಪವಾರ್ ಅವರು ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸಿ ವಿದ್ಯಾರ್ಥಿಗಳನ್ನು. ಅಂಬಿಗನು ಜಗದೊಳಗೆ ಇಂಬಿನ ಲೋಲಾಡುವನು, ತುಂಬಿದ ಸಾಗರ ದೊಳಗೆ ನೋಡಯ್ಯ, ಚಂದಾಗೆಟ್ಟವರೆಲ್ಲ ಬಂದೇರಿ ದೋಣಿಯನು, ಚಂದಾಗೆಟ್ಟವರೆಲ್ಲ ಬಂದೇರಿ ದೋಣಿಯನು, ಶಿವನೊಂದೆಟಾವಿಗೊಯ್ದು ಇಳುಹುವನಯ್ಯ, ಶಿವನೊಂದೆಟಾವಿಗೊಯ್ದು ಇಳುಹುವನಯ್ಯ, ಶಿವನೊಂದೆಟಾವಿಗೊಯ್ದು ಇಳುಹುವನಯ್ಯ. ಬಂದಿದೆ ನಾನು ಬಂದಿರೋದು ಕಾಣಿಸುತ್ತಿಲ್ವೇನೋ? ದೋಣಿ ಅಲ್ಲಾಡ್ತದ. ದರಿದ್ರ ಶುದ್ಧವಿಲ್ಲದ ಮಂದಿಗಳು ನೋಡಯ್ಯ, ನೀರು ಹೆಜ್ಜೆ ಬರ್ತಿದೆ. ಏರೋದು ಇಳಿಯೋದು ಇದ್ದಿದ್ದೆ, ಎಲ್ಲ ಅವನ ಲೀಲೆ. ಸರಿಯಾಗಿ ಕುಂತ್ಕೊಳ್ಳಿ, ಹಿಂದೆ ಹೋಗಪ್ಪ. ರಾಮ, ಈ ದರಿದ್ರ ಮಂದಿಗಳ ಸಿಕ್ಕ ಹಾಕೊಂಡಲ್ಲ, ವಿದ್ಯೆ ಬುದ್ಧಿ ಇಲ್ಲದೆ ಇರೋರು, ಶಾಸ್ತ್ರಾರ್ಥ ತಿಳಿಯದವರು. ಆಯ್ತು, ಶಾಸ್ತ್ರ ಪುರಾಣ ಮಾತಾಡ್ತಾನೆ. ಮೈಲಿಗೆ ಆದವರಿಗೆ ಈ ಶಾಸ್ತ್ರ ಪುರಾಣ ಎಲ್ಲಿಂದ ಒಲಿಯುತ್ತೋ? ನಮ್ಗೆ ತಿಳಿಯಕ್ಕಿಲ್ಲ ಸರ್. ಅದೆಲ್ಲ ನಿಮ್ಗೆ ತಿಳಿಯೋ ಹಾಗಿದ್ರ ಈ ಕೆಳ ಜಾತಿಯಲ್ಲಿ ಹುಟ್ಟಿದ್ರೇನೋ? ಅದೇನಿದ್ರು ಮೇಲ್ಜಾತಿ ಜನರಿಗೆ ಮಾತ್ರ. ಅಯ್ಯ, ನಿಮ್ಮಂತವ್ರು ಅದನ್ನ ಹೇಳ್ಕೊಟ್ರೆ ಕೃಷ್ಣ ಕನಸಲ್ಲೂ ಸಾಧ್ಯವಿಲ್ಲ. ನೀವೆಲ್ಲ ಜ್ಞಾನ ಇತ್ತು, ಜ್ಞಾನವಿಲ್ಲದ ಮಂದಿಗಳು ಇತ್ತು ಸತ್ತಂತೆ ಸರಿ.
ಇಲ್ಲಯ್ಯ. ನಾಲ್ಕೈದು 18 ಪುರಾಣ 28 ದೇವತಾಗ ಮಂಗಳಂ ಚೌಷ್ಟಾಕಿಲ ವಿದ್ವಂಗಳ ಸಾಧಿಸಿ ನನಗಾರು ಸರಿ ನನಗಾರು ಸರಿ. ಈ ಶಾಸ್ತ್ರ ಪುರಾಣ ತಿಳಿದವರಿಗೆ ಈಜಲು ಬರದಿದ್ರೆ ಆ ವ್ಯಕ್ತಿ ಇದ್ದು ಸತ್ತಂತೆ ಸರಿ. ರಾಮ ರಾಮ, ನಾನು ಬದುಕಬೇಕು. ನನ್ನುಳಿಸೋ ಚೌಡಯ್ಯ. ಕಣ್ಮುಚ್ಚಿ ಕುಳಿತು ಭಗವಂತನ ಧ್ಯಾನ ಮಾಡಿ ಎಲ್ಲ ದಾರಿ ಅವನೇ ತೋರಿಸ್ತಾನ. ಯೋಚನೆ ಮಾಡಬೇಡಿ. ದಾರಿ ಬಂದದ್ದಾಯ್ತು, ಹಿಂದಕ್ಕೆ ಹೋಗೋ ಮಾತೇ ಇಲ್ಲ. ಕೃಷ್ಣ ಕೃಷ್ಣ, ಇವನ್ ಮಾತು ಕೇಳಿದ್ರ ನಾವಿಲ್ಲ ಮುಳುಗಿ ಸಾಯ್ತೀವಿ. ಅಂಬಿಗ, ಬೇಗ ಹುಟ್ಟ ಹಾಕೋ. ಅಂಬಿಗ ಅಂಬಿಗ ಎಂದು ಕುಂದು ನುಡಿಯದಿರು. ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆಯ ಹಾಯಿಸುವನಯ್ಯ. ಅಂಬಿಗನು ಜಗದೊಳಗೆ ಇಂಬಿನ ಲೋಲಾಡುವನು. ತುಂಬಿದ ಸಾಗರ ದೊಳಗೆ ನೋಡಯ್ಯ. ಮದುವೆ ಆದ ಹೊಸದ್ರಂಗ ಆ ಕಡೆ ಈ ಕಡೆ ಅಡ್ಡಾಡಂಗಿಲ್ಲ. ಓ, ಏನಾದ್ರೂ ವಿಶೇಷ ಆಯ್ತವ? ಗೊತ್ತಾತು ಬಿಡವ್ವ. ಆತವ. ಅಕ್ಕ ಹೇಗಿದೀಯಾ? ಚೆನ್ನಾಗಿದ್ದೀನಿ. ನೀನು? ನಾನ್ ಚೆನ್ನಾಗಿದ್ದೀನಿ. ಬರ್ತೀನಿ. ಸರಿ ಅಕ್ಕ. ಓ, ಇವತ್ ಯಾರು ಕ್ಯಾಮೆಗ್ ಹೋಗಂಗಿಲ್ಲ. ಕುಲ ಮಾತೆ ಗಂಗವ್ವನ ಪೂಜೆ ನಡೀತದ. ಕೈ ಮುಗ್ಯಕ್ಕ ಕುಡಿತಾವ ಬರ್ರಿ. ನಾನಿಗೆ ಹೇಳು ಗುಡಿತಾವ ಪೂಜೆ ಇದೆ ಅಂತ. ನಾನು ಇಲ್ಲೇ ನಿಂತಿರ್ತೀನಿ. ಸರಿ. ಅಷ್ಟೇ ಕೇಳಿಲ್ಲ ನಿಂಗೆ? ಇವತ್ತು ಗುಡಿತಾವ ಪೂಜೆ ಅದಂತ. ಬಾರ್ಲ ಚೆನ್ನಪ್ಪ, ಸೂರಿಗೂ ಹೇಳ್ಬಿಡು. ಏ ಹುಡುಗ್ರ, ಈ ಕಡೆ ಸರ್ದು ನಿಂತ್ಕೊಂಡ್ರು. ಐನೂರು ಬರ್ತಾ ಇರೋದು ಕಾಣಿಸಂದ್ರೇನು? ನೀವೆಲ್ಲ ಯಾಕೆ ಈ ದಾರಿಲಿ ಬಂದ್ರಿ? ದೂರ ನಿಲ್ಲಿ. ನಾವು ಬರೋ ಹಾದಿಲಿ ನೀವು ಅಡ್ಡಾಡಂಗಿಲ್ಲ. ತಿಳಿತೇನಾ? ಏನಂತಿ? ಏನಾಗ್ತದೆ? ಇದನ್ನ ಆ ಚೌಡಯ್ಯ ಹೇಳಿಕೊಟ್ನೇನೋ? ಅಯ್ಯ ಸಂಸಿ,
ಚಿಕ್ಕ ಹುಡುಗ ಏನೋ ತಿಳಿದ ತಪ್ಪು ಮಾಡೋನೆ. ತಪ್ಪಾತು ಅಂತ ನಾನೇ ಅಡ್ಡ ಬಿದ್ದೀನಿ. ನೀನು ಊರಿನ ಕೇರಿ ಹಿರಿಯ, ನಿನಗೆ ಅಷ್ಟು ತಿಳಿಯೋದಿಲ್ವೇನೋ? ಮತ್ತೇನ್ ಕಲ್ಸಿದ್ದೀವಿ ಇವರಿಗೆಲ್ಲ? ಈ ರೀತಿ ಮಾಡೋದು ತಪ್ಪು. ನಾನೇನಾದ್ರೂ ಶಾಪ ಕೊಟ್ರ? ಬೇಡ, ದಮ್ಮಯ್ಯ ಅಂತೀನಿ. ಏ ಹುಡುಗ್ರ, ಆ ಕಡೆ ಸರ್ದು ನಿಂತ್ಕೊಳ್ರು. ಹೋದ್ಮ್ಯಾಗ ಗುಡಿಗೋಗಿ ಕೈ ಮುಗಿರಿ, ತಿಳಿತಾ? ನೀವಿನ್ ಹೊರಡಿ. ಹೇಳಿ ಕೇಳಿ ನಿಮ್ಮಂತೂರು ದೇವರು ದಿಂಡರಂತಂದು ಕೈ ಮುಗಿದ್ರ ಆ ದೇವರು ಎದ್ದು ಬರ್ತಾನೇನೋ? 4 ಹೊತ್ತು ಸ್ನಾನ ಮುಗಿಸಿ ಶುದ್ಧವಾಗಿರುವಂತಹ ನಮ್ಮಂತೂರಿಗೆ ಮಾತ್ರ ದೇವರು ಒಲಿತಾನ, ತಿಳಿಯುತ್ತೆ? ಶೀಲವಂತರು ಎಂದು ಶೀಲದಲ್ಲಿ ಆಚರಿಸುವ ಅಣ್ಣಗಳೇ, ನೀವು ಶೀಲವಾದುದು ಹೇಳಿದೆ ಅರಿಯದಿದ್ದರೆ ಅರಿಯದಿದ್ದರೆ ಕೇಳಿರೋ. ಓ ಚೌಡಯ್ಯ, ಊರಿನ ಅಂಬಿಗ ನೀರ ಬಿಟ್ಟು ಹಾದಿಗೆ ಬಂದಿದ್ದೀಯೇನೋ? ಸ್ವಲ್ಪ ಈ ಮಂದಿಗ ತಿಳಿ ಹೇಳು. ಮೇಲ್ಜಾತಿಯವರು ಬಂದಾಗ ಸ್ವಾಮಿ, ನೀವು ಹಿರಿಯರು ಅಂತ ಹೇಳಿ ನಿಮ್ಮನ್ನ ಅಯ್ಯ ಅಂತೀವಿ ಹೊರತು ನಿಮ್ಮ ಜಾತಿಗಲ್ಲ. ನೀವು ಕಟ್ಕೊಂಡಿರೋ ಈ ಮೌಢ್ಯ ಕಂದಚಾರಗಳಿಗಲ್ಲ. ಬಾಯಿಗೆ ಬಂದ ಹಾಗೆ ಒದರಬೇಡ. ಶಾಸ್ತ್ರ ಪಾರಂಗತರಾದವರ ಜಾತಿಯನ್ನು ಪ್ರಶ್ನಿಸುವುದು ತಪ್ಪು, ಅಪರಾಧ. ನಮ್ಮದು ಶ್ರೇಷ್ಠ ಜಾತಿ. ಜಾತಿ ವಿಜಾತಿ ಮಾತಾಡ್ತಿರಲ್ಲ, ಜಾತಿ ಕಟ್ಟಿಕೊಂಡರೇನು ಫಲ? ನೀತಿ ಇಲ್ಲದೊಡೆ ಮೈಗೆ ನೀರು ಹೊಯ್ಕೊಂಡ್ರೆ ಮನಸ್ಸು ಶುದ್ಧವಾದೀತೆ. ಬೇಡಂಗೆ ಜೇಡಂಗೆ ಡೋಹರಂಗೆ ರೂಢಿಗೀಶ್ವರನಿಗೊಲಿದ ಪರಿಯ ನೋಡಯ್ಯ. ನಿಮ್ಮಂತ ಜಾತಿ ಕಟ್ಟಿಕೊಂಡವರಿಗೆ ಎಂದೂ ಒಲಿದಿಲ್ಲ ದೇವ. ಈ ನೆಲದಲ್ಲಿ ಬೆವರು ಹರಿಸಿದಾತಗೆ ಒಲಿಯುವುದು ನೋಡಯ್ಯ. ದೇವರ ಕಾರ್ಯ ಮಾಡೋ ನನ್ನನ್ನೇ ಪ್ರಶ್ನಿಸುತ್ತೀಯೇನೋ? ಮೊದಲು ನಿನ್ನ ಜಾತಿ ಮಂದಿಗ ತಿಳಿ ಹೇಳು. ಮತ್ತೆ ಜಾತಿ? ಅಯ್ಯ, ನಾನು ನಿಮ್ಮಲ್ಲಿ ಜಾತಿ ರಾಜಕಾರಣ ಮಾತಾಡ್ತಿಲ್ಲ. ನಾನು ಇಂಥ ಜಾತಿ ಅವನಂತ ಹುಟ್ಟಿದ್ದು ಅಲ್ಲ. ಇವರು ಬೆವರು ಹರಿಸಿ ಕೆಲಸ ಮಾಡೋ ಜಾತಿಯವರು. ಈ ನೆಲದ ಮೂಲದವರು. ನಿಮಗೆ ತಿಳಿದೈತಿ? ಕಷ್ಟ ಮಾತಾಡ್ಸಿದ್ದಕ್ಕೆ ನಾಲ್ಗಿನ ಶುದ್ಧ ಕೇಳ್ತಿದ್ದಿ. ನಿನ್ನ ವಂಶ ಎಂದು ದಡ ಸೇರ್ತಿರ್ಲಿ. ಹೋಗಯ್ಯ ಹೋಗು. ಅಹಂಕಾರ ಕಟ್ಕೊಂಡು ಹೋದವನು ಕೆಳಕ್ಕೆ ಬೀಳಲೇಬೇಕು. ಹೋಗಯ್ಯ ಹೋಗಿ ನಿಮ್ಮ ನಿಮ್ಮ ಕಾಯಕ ನೋಡ್ಕೊಳ್ಳಿ. ಬರ್ರಿ ಬರ್ರಿ, ಗುಡಿಲಿ ಪೂಜೆ ಮುಗಿಸಿ ಕೈ ಮುಗಿರಿ. ಆ ಗಂಗವ್ವ ಎಲ್ರಿಗೂ ಒಳ್ಳೇದ್ ಮಾಡ್ತಾಳ. ಕಲ್ಲ ದೇವರ
ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದಿರಿ. ಮಣ್ಣ ದೇವರ ಪೂಜಿಸಿ ಮಾನಹೀನರಾದಿರಿ. ಮರಣ ದೇವರೆಂದು ಪೂಜಿಸಿ ಮಣ್ಣ ಕೂಡಿದಿರಿ. ಆ ದೇವನ ಪೂಜಿಸಿ ಸ್ವರ್ಗಕ್ಕೇರದೆ ಹೋದಿರಿ. ಆ ದೇವನ ಪೂಜಿಸಿ ಸ್ವರ್ಗಕ್ಕೇರದೆ ಹೋದಿರಿ. ಕೆಂಪಜ್ಜಿ, ನೀನ್ ನಮ್ಮ ವಯಸ್ಸಿನಾಗ ಮತ್ತಿನೇನ್ ಮಾಡ್ತಿದ್ದಿ? ನಾನ್ ನಿಮ್ಮಂಗ್ ಕುಂತ್ಕೊಂಡು ಅಳ್ತೆ ಹೊಡಿತಿರ್ಲಿಲ್ಲ. ಮತ್ತಿನೇನು? ಗೊತ್ತಾತ್ ಬಿಡು, ಅಜ್ಜ ಹೋಗ್ ಬರೋ ದಾರಿ ಕಾಯ್ಕೊಂಡಿರ್ತಿದ್ಯಾ ಅಲ್ಲೇ. ಗಂಡಸ್ರು ಕಸ್ಬಿಗೆ ಹೋದ್ಮ್ಯಾಗ ಗುಡಿತಾ ಹೋಗಿ ಕೈ ಮುಕ್ಕೊಂಡ್ ಬರ್ತಿದ್ದೆ. ನೀರಿಗಿಳ್ದೋರು ಆರಾಮಾಗಿ ಮನೆ ಸೇರೋ ಹಾಗಾಗಿ ಅಂತ. ದರೇ ದರೇ ಸದಾ ಅವಳು ನಿಂಗೆಲ್ಲೇನ? ಯಾಕಳ್ತಾಳ? ಅವ ನೆಟ್ಟಗಿರ್ತಿದ್ರ ಎಲ್ಲ ಸರಿ ಇರ್ತಿತ್ತು. ಏನಂತ ಗತಿ? ಅವಳ ಗಂಡ ದಿನ ಕುಡ್ದು ಬರ್ತಾನ, ಕಸಬಗೂ ಹೋಗೋನಲ್ಲ. ಪಾಪ ಸಾಯ್ತವಳೆ. ಅಲ್ಲ, ಅವ ಚೆನ್ನಾಗೇ ಇದ್ದ. ಎಲ್ ಹೋದ್ರುನು ಇವಳು ಕೈ ಹಿಡ್ಕೊಂಡು ಅಡ್ಡಾಡ್ತಿದ್ದ. ಈಗೇನತ್ತ ಗಂಡ ಹೇಳ್ತೀರಂದ್ರೆ ಹಿಂಗಿರ್ಬೇಕು ಏನವ್ವ? ಚೌಡಯ್ಯ ಹೇಳಿದನ್ನ ಕೇಳಿಲ್ವೇನ? ಗಂಡ ಹೆಂಡಿರ್ ಮನಸ್ಸು ಒಂದಾಗಿದ್ರ ಯಾವ್ರ ಮುಂದ ಒಂದಾದೀಪ ಇಟ್ಟಂಗಿರ್ತದ. ಏನ್ ಮಾಡ್ಲಿ? ಒಂದೊತ್ತು ನೆಮ್ಮದಿಲ್ದಂಗ ಯಾಕೆ ಬದುಕಿ? ನಿಂಗೆ ನಾನ್ ಹೇಳೋದ್ನ ಸ್ವಲ್ಪ ಕೇಳು. ಸುಮ್ನೆ ಅವನ್ನ ತಡಬೇಡ, ಸುಮ್ನಿರು.
ಊರಾಗಿನ ಮಂದಿ ಏನಾರ ಅನ್ಕೊಳ್ಳಿ ಬಿಡು, ಹೇಳ್ಬೇಡ. ಎಲ್ಲ ಸರಿ ಹೋಯ್ತದ. ಏ ರಂಗೆ, ಏನಜ್ಜಿ ಇವಳ ಮನೆ ತವ ಕರ್ಕೊಂಡು. ಸರಿ ಸರಿ ನಡಿ ಅಂದ್ರೆ ನಡಿ. ಇಷ್ಟು ದಿನ ನಿನ್ ಜೊತೆ ಇದ್ದಿದ್ದೆ ಹೆಚ್ಚು. ನೀನ್ ಇಂಥವ್ ಅಂತ ಗೊತ್ತಿದ್ರೆ ನಿನ್ನ ಕರ್ಕೊಳ್ತಾನೆ ಇರಲಿಲ್ಲ. ಎಂತಂತ ಹೇಳು. ನೀ ಯಾರ್ಯಾರ ಜೊತೆ ಹಾಟು ಮಾಡ್ತೀಯ ಅಂತ ಕೈಲಾಗ್ದವನು. ಅನ್ಯಾಯ ಮಾಡಿಸ್ತೇನೆ, ನನ್ನ ಕೈಲಾಗಲ್ಲ ಅಂತೀನಿ. ಹಿಂಗೆ ಇನ್ನ ಬಿಡಕ್ಕಿಲ್ಲ, ಇನ್ನ ಸುಮ್ಮನೆ ಬಿಡಲ್ಲ ಕಣೆ. ಅಜ್ಜ, ಇದು ನಮ್ಮ ದೇಶ. ಗಂಡ ಗಂಡ ಅಂದ್ರ ನೀ ಏನ್ ಮಾಡಿದ್ರು ಸಹಿಸ್ಕೋಬೇಕಂತಾನೆ. ಅಜ್ಜಿ, ನೀವು ಯಾರು ಈ ವಿಷಯಕ್ಕೆ ತಲೆ ಹಾಕ್ಬೇಡಿ. ಇದು ನಮ್ಮ ದೇಶ. ನಿಂಗೆ ನಿನ್ನ ಬಿಡಲ್ಲ ಕಣೆ, ನಿನ್ನ ಬಿಡಲ್ಲ, ನಿನ್ನ ಬಿಡಲ್ಲ ಕಣೆ. ಹಿಂಡಿರ ಮನಸ್ಸು ಬೇರಾದರೆ ಗಂಜಳದೊಳಗೆ ಹಂದಿ ಹೊರಳಾಡಿ ಒಂದರ ಮೇಲೊಂದು ಬಂದು ಒಂದರ ಮೇಲೊಂದು ಬಂದು ಬಂದು ಮೂಸಿದ ಹಾಗೆ
ಬಂದು ಮೂಸಿದ ಹಾಗೆ ಆ ಆ ಆ ಕೇಳ್ರಪ್ಪ ಕೇಳಿ, ಎಲ್ರೂ ಬಂದು ಕೇಳಿ. ನಾಳೆ ಊರ ಪಂಚಾಯಿತಿ ನಡೆಯುತ್ತದ. ಊರಾಗಿನ ಮಂದಿ ಎಲ್ಲ ಬಂದು ಸೇರ್ಕೋಬೇಕು. ಮಾಡಬಾರ್ದ ಮಾಡ್ಕೊಂಡು ಊರಿಗೆ ಮಸಿ ಬಳಿಯೋ ಕೆಲಸ ಮಾಡೋರಿಗೆ ನಮ್ಮ ಪಂಚಾಯಿತಿಯಾಗ ನ್ಯಾಯ ತೀರ್ಮಾನ ನಡೆಯುತ್ತದ. ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ, ಕೇಳ್ರಪ್ಪೋ ಕೇಳಿ. ಏನ್ ಗೊತ್ತ ಸುಮ್ಕಿರೇ. ಅಲ್ಲಯ್ಯ, ಕದ್ದು ಮುಚ್ಚಿ ತಿನ್ನಕ್ಕಂತ ಯಾರ್ಯಾರ ಜೊತೆ ಸೇರ್ಕೊಂಡ್ರೆ ನಾವೇನ್ ಸುಮ್ಮನಿರಕ್ಕಾಯ್ತದ? ನೋಡಪ್ಪ, ನೀ ಮಾಡಿರೋ ತಪ್ಪು ಸಾಮಾನ್ಯದೇನಲ್ಲ. ಹಾ, ಮತ್ತೆ ಇವನ್ನ ಬಿಡೋ ಹಾಗೆ ಇಲ್ಲ. ಇವನ್ನ ಬಿಟ್ರೆ ಇವರೆಲ್ಲ ನಾಳೆ ಇವನ್ ಜೊತೆ ಸೇರ್ಕತಾರ. ಅವನು ಕೆರೆಗಾರಿ ಸಾಯ್ತಾನಂತ ನಾವು ಸಾಯಕಾಯ್ತದ ಮತ್ತೆ ಸೋಮ್ಕೆರೆ. ಪೂರ ಕುಲಗೆಡ್ಸ್ಲಿ ಹೊರಟಿರೋ ಇವನ್ಗೆ ಶಿಕ್ಷೆ ಆಗ್ಲೇಬೇಕು. ನೀವು ಸುಮ್ಕಿರಿ. ಚಿಕ್ಕ ಹುಡುಗ ತಿಳಿದೇ ಏನೋ ತಪ್ಪು ಮಾಡೋಣೆ. ತಪ್ಪನ್ನ ಕ್ಷಮಿಸ್ಬಿಟ್ಬಿಟ್ರ ಎಲ್ಲಾದ್ರೂ ಬೇಡ್ಕೊಂಡ್ ಬದುಕ್ತಾನೆ. ಸುಮ್ಕಿರ್ಲ, ಏನು ಈ ಕೇಳಿ ಏರಿಯಾ ಅಷ್ಟೇ. ಈ ಊರ್ನಾಗ ಯಾರೇ ಏನ್ ತಪ್ಪು ಮಾಡಿದ್ರು ಕೇಳಕ್ ನಾವಿದ್ದೇವೆ. ಹೂಮತ ಸುಮ್ಕಿರು. ತಪ್ಪು ಮಾಡೋನೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನಮ್ಗೆ ಗೊತ್ತದ. ಏನು ನೋಡ್ರಪ್ಪ, ಇವ್ರು ಮಾಡಿರೋದು ಸರಿನಾ ಹೇಳ್ರಿ? ಇಲ್ಲ. ನೋಡಿ, ನಾವೊಂದು ತೀರ್ಮಾನಕ್ಕೆ ಬಂದ್ವಿ. ಹೋಲ್ಸು ತಿಂದಿರೋ ಇವನ್ಗೆ 50 ಚಡಿ ಕೊಡೋದಂತ. ಸರಿತಾನೆ ಏನು? ಏ ರುದ್ರ, ಏನ್ ನೋಡ್ತೆ? ಕೈ ಕಟ್ಟಿ ಬಾಸು ಮತ್ತೆ. ಬೇಡಯ್ಯ, ಬೇಡ, ಕುಡಿಬೇಡಿ ಅವನ್ನ, ಕುಡಿಬೇಡಿ. ಚೌಡಯ್ಯ, ನಿನ್ ಮಾತ್ ನೆನ್ಪಾಯ್ತದ. ಕುರಿ ಕೋಳಿ ಕಿರು ಮೀನ ತಿಂಬವರ ಊರೊಳಗಿರೆಂಬರು ಅಮೃತವ ಕರೆವ ಗೋವ ತಿಂಬವರ ಊರಿಂದ ಹೊರಗಿರೆಂಬರು. ಆ
ಇವಳು ಯಾರ್ಯಾರ ಜೊತೆ ಹಾಗೆ ಮಾಡವಳೆ, ಇವಳು ನನ್ನ ಜೊತೆ ಇರಂಗಿಲ್ಲ ಅಷ್ಟೇ. ನೀವೇ ತೀರ್ಮಾನ ಮಾಡಿ. ನೋಡ್ಲಾ, ಇವಳು ಮಾಡಿರೋ ತಪ್ಪು ಸಾಮಾನ್ಯವಾದಲ್ಲ. ಇವಳ ಬಿಡಬಾರ್ದು. ನೀವೇನಂತೆ? ಹ್ಞೂ ಮತ್ತ ನೋಡಪ್ಪ, ಇವಳು ತಪ್ಪು ಮಾಡ್ಯಾಳಂದ್ರ ಅದಕ್ಕೆ ತಕ್ಕ ಶಿಕ್ಷೆ ಆಗಿ ಆಗ್ತದ. ನೀ ಕೊಟ್ಟು ಫಿರ್ಯಾದಿ ಮ್ಯಾಗ ವಿಚಾರಣೆ ನಡೆಸಲೇಬೇಕು. ಅದಕ್ಕೂ ಈ ಜನರನ್ನ ಕೇಳಬೇಕು. 3 ಜನರನ್ನ ಯಾರು ಕೇಳೋದು? ಇವಳು ನನ್ನ ಜೊತೆ ಇರಂಗಿಲ್ಲ ಅಷ್ಟೇ. ನೋಡ್ಲಾ, ನೀನ್ ಹೆಂಡತಿ ನಡ್ಸೆ ಸರಿ ಇಲ್ಲ ಅಂತ ಅಂದ್ರ ನಾವೊಂದು ಒಪ್ಕೋಬೇಕಂತಾನೆ. ನೋಡವ್ವ, ಈಗ ನೀನೇನಂತೆ? ಇವಳೇನ್ ಕೇಳೋದು? ಇವಳು ನನ್ನ ಜೊತೆ ಬೇಡ ಅಷ್ಟೇ. ಇವಳು ಬೇಡ ಅಂದ್ರ ಬಿಡ್ಬಿಡು. ನೋಡ್ಲಾ, ಇವಳು ನಿನ್ ಜೊತೆ ಇರ್ಬಾರ್ದು ಅಂತಂದ್ರ ಈ ಊರಲ್ಲೇ ಇರ್ಬಾರ್ದು. ಮತ್ತೆ ಈ ಊರಿಗೆ ಕಾಲಿಡ್ಬಾರ್ದು. ಅದೇ ಸರಿಯಾದ ಶಿಕ್ಷೆ. ಇವಳು ಗಂಡ ಬಿಟ್ಟು ಬೇರೆ ಮನೆಯಾಗಿದ್ದಾಳಂದ್ರ ಅದ್ರಲ್ಲೇನೋ ಕಾರಣ ಐತಿ. ಹಾ, ಈ ಮುದುಕಿದೊಬ್ಬ ಬೊಮ್ಮಗದನ. ಇವರಿಬ್ರು ಜೊತೆಯಾಗಿ ಸುತ್ತಾಡ್ದನ ನಾನು ಕಂಡಿವ್ನಿ. ನೋಡಪ್ಪ, ನೀ ಹೇಳೋದ್ರಲ್ಲೂ ನಿಜ ಐತಿ. ಇಂಥವಳನ್ನ ಸುಮ್ನೆ ಬಿಡ್ಬಾರ್ದು, ಊರಿಂದ ಹೊರಗೆ ಹಾಕ್ಬೇಕು. ಮತ್ತೆ ಈ ಊರಿಗೆ ಕಾಲಿಡ್ಬಾರ್ದು. ಹಂಗೆ ಮಾಡ್ಬೇಕು. ನಾನೇನ್ ತಪ್ಪು ಮಾಡಿದೀನಿ? ಅಳುಬೇಡ. ಇವಳನ್ನ ಊರಿಂದ ಹೊರ ಹಾಕುವ ಶಿಕ್ಷೆ ಕೊಡಕ್ ಮುಂಚೆ ಯೋಚನೆ ಮಾಡಿ. ನಿಮ್ಮನೆ ಮಗಳಾಗಿದ್ರೆ ಏನ್ ಮಾಡ್ತಿದ್ರಿ? ಶಿಕ್ಷೆ ಕೊಡ್ತಿದ್ರೇನು? ಇವಳೇನ್ ಇವ್ರ ಮನೆ ಮಗ್ಳಲ್ವಲ್ಲ. ಓ, ನಿಮ್ಗ ಮಗಳಿಲ್ಲ ಅಂತ ಹೇಳಿ ಇಂಥ ಶಿಕ್ಷೆ ಕೊಡ್ತೀರಾ? ನಿಮ್ಮನೆ ಮಗಳು ಏನೋ ಮಾಡ್ಬೋದಲ್ವೇ? ಎಂಥ ನ್ಯಾಯ! ಹಾಗೇನಿಲ್ಲ, ಎಲ್ರಿಗೂ ಒಂದೇ ನ್ಯಾಯ. ಹಾ, ನಿಮಗೆ ಹೆಣ್ಮಕ್ಳಿಲ್ಲ ಅಂತೇಳಿ ನ್ಯಾಯದ ಬಗ್ಗೆ ಮಾತಾಡ್ತೀರ. ಅಷ್ಟಕ್ಕೂ ಇವಳು ಏನ್ ತಪ್ಪು ಮಾಡಿದಾಳಂತೆ ಈ ಶಿಕ್ಷೆ? ಇವಳು ಗಂಡನ್ ಬಿಟ್ಟು ಬೇರೆ ಯಾವ ಜೊತೆನೂ ಎಲ್ಲರೂ ಎಂಜಲಿಗೆ ಹುಟ್ಟಿದವ್ರೆ. ನೀವು ಕುಡಿತಾ ಇರೋ ಹಾಲು ಕರುವಿನ ಎಂಜಲು, ಮೊಸರು ಗೊಲ್ಲತಿಯ ಎಂಜಲು, ಎಣ್ಣೆ ಸರ್ವ ಮಾನವರ ಎಂಜಲು, ಈ ಸಕಲ ಸದಾಚರವು ಅನಂತ ಹುಳುಗಳ ಎಂಜಲು. ನಿಮ್ಗ ನೋಡ್ರಿ, ಕೇರಿ ಜನರೆಲ್ಲ ಒಂದಾಗಬೇಕು. ನಮ್ಗ ನಾವೇ ಅಡ್ಡಗೆರೆ ಹಾಕೊಂಡು ಈ ಪಂಚರು ಹೇಳಿದ್ದೆ ಸರಿ ಅಂದ್ರ? ಯಾರು ತಪ್ಪು ಮಾಡಿದ್ರು ತಪ್ಪೆ ಅನ್ನೋದಾದ್ರ ಈ ಪಂಚರು ಮಾಡಿದ್ದು ತಪ್ಪೆ. ಇದಲ್ಲ ಇವನಿಗೆ ಆ ಬಸವಣ್ಣ ಹೇಳಿ ಕೊಟ್ಟಿರ್ಬೇಕು. ಏಯ್, ಸುಮ್ಕಿರು. ಬಸವಣ್ಣನ ಎದುರು ಹಾಕೊಂಡ್ರೆ ನಾವು ನಮ್ಮ ಅಧಿಕಾರ ಕಳ್ಕೋಬೇಕಾಗ್ತದೆ. ನಾಡಿನ ಹೆಸರು ಬಸವನ ಮಾತು ಒಪ್ತಾರೇನೋ? ಸುಮ್ಕಿರು. ನೋಡಿ, ಇದು ನಮ್ಮ ಊರಿನ ಮರ್ಯಾದೆ ವಿಷಯ. ಶೀಲ ಕಳ್ಕೊಂಡ್ಮ್ಯಾಗೆ ಇವಳು ನಮ್ಮ ಊರಲ್ಲಿ ಇರೋದಂದ್ರೆ ನಿಲ್ಸಿ ನಿಮ್ಮ ಮಾತ್ನ. ಏನಂದ್ರಿ? ಶೀಲ? ಶೀಲ ಅಂದ್ರ ಪರಿಶೀಲಿಸೋದಲ್ಲ, ಉಳಿಸೋದು. ಇವಳು ಹೆಣ್ಣು, ನೀನು ಗಂಡು ಪಿಂಡ.
ಇವರ ಇಬ್ಬರ ಮಧ್ಯೆ ಸುಳಿವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ. ಅಮ್ಮ ಬದುಕು ಕಟ್ಕೋತಾಳ, ಮರಿಯಲ್ಲ, ತಿಳ್ಕೊ ಬಾ. ನಮಗೊಬ್ಬರೆಂಜಲು ಸೇರದೆಂದು ಶುಚಿತನದಲ್ಲಿ ಬದುಕುತ್ತಿಹೆನೆಂಬ ಶುಚಿತನದಲ್ಲಿ ಬದುಕುತ್ತಿಹುಯೆನೆಂಬ ಬರಿಯ ಮಾತಿನ ಬಂಜಕರು ನೀವು, ಬರಿಯ ಮಾತಿನ ಬಂಜಕರು ನೀವು, ಬರಿಯ ಮಾತಿನ ಬರಿಯ ಮಾತಿನ ಬರಿಯ ಮಾತಿನ ಭಂಜಕರು ನೀವು. ಆ ಲಿಂಗವಾ ಲಿಂಗವಾ ಆಹಾ ಅಂಗವ ಅಂಗವ ಅಂದ ಮಾಡಿಕೊಂಡು ತಿರುಗುವ ಬಂಗ ಕೇಡಿಗಳೇ ನೀವು ಕೇಳಿರೋ. ಅಂಗಕ್ಕೆ ಅಂದವಾವುದೆಂದರೆ ಅಂಗಕ್ಕೆ ಅಂಗಕ್ಕೆ ಅಂದವಾವುದೆಂದ ಗುರುವಿಗೆ ತನುವ ಕೊಟ್ಟಿರುವುದೇ ಚಂದ, ಜಂಗಮಕ್ಕೆ ದನವ ಕೊಟ್ಟಿರುವುದೇ ಚಂದ. ಅಷ್ಟಾವರಣದಲ್ಲಿ ಅಷ್ಟಾವರಣದಲ್ಲಿ ನಿಬ್ಬೆರಗಿಂದ ಕೂಡಿ ಭಕ್ತಿ ಎಂಬ ಸಮುದ್ರವ ಈಸಾಡುವುದೇ ಚಂದ, ಭಕ್ತಿ ಎಂಬ ಸಮುದ್ರವ ಈಸಾಡುವುದೇ ಚಂದ, ಹೊಂದುವುದೇ ಚಂದ. ಅವ ಬಂದಾರ ಸುಮ್ಕೆ ಬರ್ತಾನೇನ? ಆಯಾಗ ತಲೆಯಾಗ ಸಾವಿರ ರೀತಿಯ ಹಿಡ್ಕೊಂಡೇ ಬರ್ತಾನ. ನೀರ್ಗಾಗಿನ ಕೆಲಸ ಬಿಟ್ಟು ಬರಕ್ಕಾಯ್ತದ ಹೇಳು? ದಿನ ಇಲ್ಲ ಅಂತ ಅಂಬಿಗಾಯಲ್ಲಿಂದ ಜನ ಕೇಳ್ತಾರ. ದೊಡ್ಡ ಊರ್ ಕಾಯೋನಲ್ವೇ? ಮಾತು ಹತ್ರ ಕತ್ತಿಯಲ್ಲಿ ನಾಲ್ಗೆ ಇಟ್ಟಂಗಿರ್ತದೆ. ಅಕ್ಕ ಈ ನಂಜೆயின் ಮಾತನ್ನ ನಾನು ಒಪ್ಪಂಗಿಲ್ಲ. ಚೌಡಯ್ಯ ಯಾವತ್ತಿದ್ರು ಊರ್ ಕಾಯೋನು. ನಾ ಬಸವಣ್ಣನ ಭಕ್ತ, ಮಾತೆತ್ತಿರ ಊರುಗಳ ಇವನು ಊರ್ ಕಾಯನಂಗಾಯ್ತಾನೆ. ನೋಡಪ್ಪ, ನಿನ್ನ ಶರಣು ಅಂತೀನಿ. ಎಲ್ಲಾನು ಮೆತ್ಗೆ ಮಾತಾಡಿದ್ರೆ ಯಾರು ತಿಳಿಯಂಗಿಲ್ಲ. ಅದೇನೋ ನಮ್ ಚೌಡಯ್ಯನ ಮಾತು ಅಂದ್ರೆ ಹಂಗೆ ಇರ್ತದ. ದೃಢಶೀಲಂಗಳ ಬಿಡದೆ ನಡೆವಾತ ದೊಡ್ಡ ಭಕ್ತ, ನುಡಿವ ಶಬ್ದವೇ ಕಾಯದ ಕಳವಳ. ಒಡಲುಗುಂಡವರೆಲ್ಲ ಕೇಳಿರಯ್ಯ, ಸಂಜೆ ಸಂಜೆ ನೇಮ ನಿತ್ಯ ಜಪ ತಪ ಸಮಾಧಿ ಏಕೆ ಸಮಾಧಿ ಏಕೆ. ನೋಡಯ್ಯ, ನಾನು ಸ್ವಾಮಿ ಭಕ್ತನು.
ಸೇವಕನೂ ಅಲ್ಲ, ಶಿಷ್ಯನೂ ಅಲ್ಲ, ಕಾಯಕ ಮಾಡೋರ ಭಕ್ತ. ಕಾಯಕ ನೋಡು, ಹೋಗು. ಹಾ ಚೌಡಯ್ಯ, ನಿಮ್ಮೂರ್ ಕಟ್ಟಿ ಪಂಚಾಯತ್ ವಿಷಯ ಎಲ್ಲಿ ತನಕ ಬಂದದ? ಬರ್ತದ ಅಂತ ನಂಗೂ ಗೊತ್ತೈತಿ. ಅಲ್ಲ, ಊರಾಗಿನ ಮಂದಿ ಇಂಥದೇ ತಿನ್ಬೇಕು ಅಂತ ಫರ್ಮಾನು ಹೊರಡಿಸಿದ್ರೆ ಸುಮ್ನಿರಕ್ಕಾಯ್ತದ ಹೇಳು? ಅದಕ್ಕೆ ಮಾತಾಡ್ದೆ. ಒಳ್ಳೇದಾಯ್ತು ಬಿಡು. ಹಾ, ಅಷ್ಟೇ ಅಲ್ಲ, ಊರಾಗಿನ ಹೆಣ್ಮಕ್ಳ ಮೇಲೆ ಸುಮ್ನೆ ಆರೋಪ ಹೊರಿಸಿ ಹೆಣ್ಮಕ್ಳು ಊರ್ ಬಿಡಂಗ ಮಾಡ್ತಾರ. ತಲೆ ಕೆಟ್ಟಿರೋ ಪಂಚಾಯ್ತಿ ಒಬ್ಬೊಬ್ರಿಗೆ ಒಂದೊಂದು ನ್ಯಾಯ. ಹಿಂಗೇನೆ ಊರಾಗಿನ ಹೆಣ್ಮಕ್ಳು ಆ ಮಿಟಕ್ಲಾಡಿ ಸಾವಂತ್ರಮ್ಮನ ಮನೆ ಸೇರ್ಕೊಂಡಿರೋದು. ಅಂತೂ ಈ ಹುಡ್ಗಿ ನಿನ್ ಮಾತ್ ಕೇಳಿ ಒಪ್ಕೊಂಡ್ಳು. ಇಲ್ಲಾಂದ್ರ ಇವಳು ಆ ಕೇಳಿ ಮನೆ ಸಾಯ್ತಿತ್ತು. ಪಾಪ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದೇ ಮಹಾಪೂಜೆ. ಅದು ತಿಳಿಯಂಗಿಲ್ಲ ಈ ಜನರಿಗೆ. ಶುದ್ಧ ಮಡಿ ಅಂತಂದ್ರ ದೇವ್ರು ಒಲಿಯಲ್ಲ. ಅಂಜಯ್ಯ, ಈ ಪ್ರಪಂಚದಾಗ ಯಾವುದು ಶುದ್ಧ ಅಲ್ಲ. ಪೃಥ್ವಿ ಶುದ್ಧವೆಂಬೆನೆ, ಅದು ಶುದ್ಧವಲ್ಲ. ಅಗ್ನಿ ಶುದ್ಧವೆಂಬೆನೆ, ಅದು ಶುದ್ಧವಲ್ಲ. ಜಲ ಶುದ್ಧವೆಂಬೆನೆ, ಅದು ಶುದ್ಧವಲ್ಲ. ವಾಯು ಶುದ್ಧವೆಂಬೆನೆ, ಅದು ಶುದ್ಧವಲ್ಲ. ಜಯ, ಹುಸಿ ನುಸುಳ ಕಳೆದು ಜ್ಞಾನವೆಂಬ ಬೆಳಗ ಸಾಧಿಸಿದೆಡೆ ಅದೊಂದೇ ಶುದ್ಧ. ಇವರು ಮೈ ಮೇಲೆ ಮೆತ್ಕೊಂಡಿರೋ ಈ ಕೆಸರನ್ನ ಒರೆಸಿ ಉಸುರು ಬಿಡೋ ಹಂಗ ಮಾಡಿದ್ರೇನೆ ಆ ದೇವ ಜೊತೆಗಿರ್ತಾನ. ಆಸೆ ಪೂರೈಸೋಕೆ ಆ ಸಾವಂತ್ರಿರೋದು. ನೀವ್ಯಾಕೆ ಅವಳ ಬಗ್ಗೆನೇ ಮಾತಾಡ್ತಿದ್ದೀರಾ? ನಿನ್ಗ್ಯಾಕೋ ಈ ವಿಷಯ? ನೋಡು, ಚೌಡಯ್ಯನ್ ಮಾತಿನ ಮಧ್ಯೆ ಅಣ್ಣವರು ಮಾತಾಡಲ್ಲ. ಚೌಡಯ್ಯನಿಗೆ ಯಾವುದು ಸರಿ ತಪ್ಪು ಅನ್ನೋ ಪರಿಜ್ಞಾನ ಇದೆ. ನೀನ್ ಹೇಳ್ಬೇಕಾಗಿಲ್ಲ. ಬಿಡು ಚೆನ್ನಯ್ಯ. ದಾನೆ ಅನುಭವ ಮಂಟಪದ ಕಲ್ಲು ಕಂಬಗಳಿಗೆ ಬಣ್ಣ ಹಚ್ಚಿದಾಗಲೇ ತಿಳ್ಕೊಂಡೆ ಈ ಶರಣ್ರಿಗೂ ಬಣ್ಣದ ಹುಚ್ಚು ಹಿಡಿದಿದೆ ಅಂತ. ನಾವು ಶರಣರು ಹೇಗಿರ್ಬೇಕು ಅಂತ ಗೊತ್ತದ, ನೀ ಹೇಳ್ಬೇಕಿಲ್ಲ. ಕಂತ ತೊಟ್ಟವ ಗುರುವಲ್ಲ. ಕಂತ ತೊಟ್ಟವ ಗುರುವಲ್ಲ, ಕಾವಿ ಹೊತ್ತವ ಜಂಗಮನಲ್ಲ, ಶೀಲ ಕೆಟ್ಟಿದವ ಶಿವ ಭಕ್ತನಲ್ಲ, ನೀರು ತೀರ್ಥವಲ್ಲ, ಕೂಳು ಪ್ರಸಾದವಲ್ಲ, ಹೌದೆಂಬುವನ ಬಾಯ ಮೇಲೆ ಅರ್ಧಮಣದ ಪಾದರಕ್ಷೆಯ ಅರ್ಧಮಣದ ಪಾದರಕ್ಷೆಯ ತೆಗೆದುಕೊಂಡು ಮಾಸಿ ಮಾಸಿ ಕಡಿಮೆ ಇಲ್ಲದೆ
ತೂಗಿ ತೂಗಿ ಟೊಕಟೊಕನೆ ಹೊಡೆಯಬೇಕು, ಟೊಕಟೊಕನೆ ಹೊಡೆಯಬೇಕಯ್ಯ. ಹೊಡೆಯಬೇಕು. ನಕ್ಷತ್ರ ಆಕಾಶದಾಗ ಇದ್ರನೆ ಚಂದ, ವಾಸನೆ ಮೂಗಿಗೆ ಹೊಡೆದ್ರನೆ ಚಂದ. ನೀನು ಎಲ್ಲಿರ್ಬೇಕು ಅಲ್ಲಿದ್ರನೆ ಚಂದ. ಹೋಗಯ್ಯ ಹೋಗು, ನಿಮ್ಮ ಕಾಯಕ ನೋಡ್ಕೊಳ್ಳಿ. ಕಾಯಕ ಮಾಡದೆ ಬಿದ್ದಿರೋ ಅಂತ ಹೇಳಿ ಆ ಬಸವಣ್ಣ ಹೇಳ್ದ ನಿಮಗೆ. ನಂಜಯ್ಯ ನೋಡ್ತಿರು, ಹೀಗಾದರೆ ಮುಂದೊಂದು ದಿನ ಈ ಅನುಭವ ಮಂಟಪದಾಗ ಬರೀ ಸೋಮಾರಿಗಳೇ ತುಂಬಿರ್ತಾರ. ಚೌಡಯ್ಯ, ಇವತ್ತು ಶಿವರಾತ್ರಿ. ಆ ಬಸವಣ್ಣವರು ಇನ್ನೂ ಕಾಣ್ತಿಲ್ಲ. ಅವನೇನಾದ್ರೂ ಇದ್ದಿದ್ರ ಇವಂಗೆ ತಿಳಿ ಹೇಳ್ತಿದ್ದ ಬುಡು. ಶಿವರಾತ್ರಿ ಶಿವನಿಲ್ಲದ ರಾತ್ರಿಗಳಲ್ಲಿ ಎಲ್ಲ ರಾತ್ರಿಗಳು ಶಿವರಾತ್ರಿಗಳೇ. ನೀ ಹೇಳಿದ ಶಿವರಾತ್ರಿ ಅಂದ್ರೆ ಈ ಶಿವ ಶರಣರಿಗೆ ಬೆಚ್ಚಗಿನ ರಾತ್ರಿಗಳಲ್ಲ. ಹೀಗೆಲ್ಲ ಮಾತಾಡ್ಬೇಡ, ಇದು ಶರಣರಿಗೊಪ್ಪೋದಿಲ್ಲ. ಅಲ್ಲಪ್ಪ, ನಾಡಿನ ಅರಸ ಸುಖ ಅರಸಿ ಹೋದಂದ್ರ ಶರಣರ ಮೇಲೆ ಯಾಕೆ ಮುನಿಸ್ಕೊತಿದ್ದಿ? ಹೇಳುವ ಕೇಳುವ ಮಾತ ಕೇಳಿ ನಾನಯ್ಯನಾದೆನೆಂದು ಬೇಳುಗರೆಯಲೇತಕ್ಕೆ ವೇಣು ಚಂದನದ ಯೋಗದಲ್ಲಿದ್ದರೆ ಗಂಧ ತಾನಾಗಬಲ್ಲದೆ, ಗಂಧ ತಾನಾಗಬಲ್ಲುದೇ. ನೀನು ಹೇಳಿದ್ದು ಸರಿ. ಮೇಲ್ಕುಲದಲ್ಲಿ ಹುಟ್ಟಿರೋ ಬಸವಣ್ಣನಲ್ಲಿ, ಈ ಅಂಬಿಗ ಚೌಡಯ್ಯನಲ್ಲಿ ಇವನು ಚರಣ ಹಂಗಾದ ಬಗ್ಗೆ ಮಾತಾಡ್ಬೇಡ. ನಾ ಬಾಯ್ ಬಿಟ್ಟೆ ಅಂದ್ರೆ ಎಲ್ಲರ ಹುಟ್ಟಿನ ಗುಟ್ಟು ರಟ್ಟಾಗ್ತಾ ಇದೆ. ಅಗಸ್ತ್ಯ, ವಸಿಷ್ಠ, ವ್ಯಾಸರ ಹುಟ್ಟಿನ ಗುಟ್ಟು ಗೊತ್ತೇನೋ? ನೀರಿನಿಂದ ಹುಟ್ಟಿರೋರು ನೀರಲ್ಲೇ ಹುಟ್ಟು ಹಾಕೋ ನನ್ನೇ ಕೇಳ್ತಿರಲ್ಲೋ. ವರ್ಣ ಭೇದ ಮೀರಿ ಕಟ್ಟಿರೋ ಈ ಲಿಂಗ ವ್ಯವಸ್ಥೆ ನಿಮ್ಮಿಂದನೇ ಹಾಳಾದಿತ್ತು. ಎಚ್ಚರವಿರಲಿ. ಹೆದರಿ ಹೋಗುವವನು ನಾನಲ್ಲ. ಎದ್ದು ನಿಂತರೆ ಹುಟ್ಟನ್ನೇ ತ್ರಿಶೂಲವೆಂದೆತ್ತಿಕೊಳ್ಳುವೆ. ಜಾತಿ ಭ್ರಮೆ ನೀತಿ ಭ್ರಮೆ ಎಂಬ ಕರ್ಮಗಳನ್ನು ಫಲಿಸಿ ಕಳೆಯಬಲ್ಲದಾತ ಯೋಗಿ. ಕ್ಷೇತ್ರ ಭ್ರಮೆ ತೀರ್ಥ ಭ್ರಮೆ ಪಾಷಾಣ ಭ್ರಮೆ ಎಂಬ ಕರ್ಮಗಳನ್ನು ನೀಕರಿಸಿ ಕಳೆಯಬಲ್ಲಾತ ಯೋಗಿ. ಲೋಕ ಕಂಜಿ ಲೌಕಿಕವ ಎರವಗೊಂಡು ನಡೆವಾತ ಧೂತ ಯೋಗಿ, ಧೂತ ಯೋಗಿ. ಅಣ್ಣವರ ಮುಂದಾಳತ್ವದಲ್ಲಿ ಶೂನ್ಯ ಪೀಠ ಸ್ಥಾಪನೆ ಆಗದ. ಅದ್ರಾಗ ಗುರು ಶರಣರಾಗ್ಲಿ ಅಂತ
ಅಣ್ಣವ್ರ ಆಸಿ ಅದ್ರ ಈ ಇಸ್ಸೆ ಕೇಳಿ ಶರಣರೊಳಗ ತಳಮಳ ಆಗೈತಿ. ಮೇಲ್ ಜಾತಿ ಕೀಳ್ ಜಾತಿ ಅಂತ ಮಾತಾಡ್ಕತಿದ್ದಾರ. ಓ ಚೌಡಯ್ಯ ಬಾ, ಈ ಹೇಳ್ದಂಗ ಆತು ನೋಡು. ಲಿಂಗದಾರಿ ಶಿವಶರಣರು ಜಾತಿ ಗೀತಿ ಅಂದ್ಕೊಂಡು ಕಾಯಕಾನೆ ಮರ್ತು ಬಿಟ್ಟವ್ರೆ. ಕಟ್ಟಿದ ಲಿಂಗವ ಕಿರಿದು ಮಾಡಿ ಬೆಟ್ಟದ ಲಿಂಗವ ಹಿರಿದು ಮಾಡುವ ಪರಿಯ ನೋಡ. ಇಂತಪ್ಪಲೊಟ್ಟೆ ಮೂಳರ ಕಂಡರೆ ಗಟ್ಟಿಯುಳ್ಳ ಪಾದರಕ್ಷೆಯ ತೆಗೆದುಕೊಂಡು ಲೊಟಲೊಟನೆ ಹೊಡಿಬೇಕು, ಲೊಟಲೆಟನೆ ಹೊಡಿಬೇಕು, ಲೊಟಲೊಟನೆ ಹೊಡೆಯಬೇಕು. ಏ ಚೌಡಯ್ಯ, ಆ ಹರಳಯ್ಯನನ್ನೇ ಬಿಡ್ಲಿಲ್ಲ. ನೀನು ಹೀಗೆಲ್ಲ ಊರ್ ತುಂಬ ಹೇಳ್ಕೊಂಡು ತಿರ್ಗಾಡ, ನಿನ್ನ ಬಿಟ್ಟರೇನು? ನಾನು ಬಾಯ್ಲಾಡ್ದಂಗ ಕೈ ಆಡ್ಸೋನು, ಅವ್ರಂಗ ಮೈ ಆಡ್ಸೋನಲ್ಲ. ನೋಡಪ್ಪ, ವರ್ಣ ಸಂಕರ ಹುಟ್ಟು ಹಾಕಿರೋರು ಅರಸರ ಮ್ಯಾಗ ಒತ್ತಡ ತಂದವ್ರೆ. ಅಣ್ಣನವರಿಗೂ ಸಂಚಾಕಾರ ತಪ್ಪಿದ್ದಲ್ಲ. ಯಾವಾಗ ತಲೆದಂಡವಾದೀತೋ ಹೇಳಲಿಕ್ಕಾಗದು. ಅರಸ ಮುನಿದರೆ ತಲದಂಡವಲ್ಲವೇ? ಆ ಲಿಂಗದೇವ ಶಿವ ಮುನಿದರ ಈ ಭೂಮಿ ಅಖಂಡ ನೀರಿನೊಳಗಾದೀತು. ತಲೆದಂಡ ನಾಡಿನರಸ ಬಸವಣ್ಣನಿಗೆ ಶರಣು ಅನ್ನೋರು. ಅವನಿಗೂ ಭಯ ಬಿದ್ದಿರ್ಬೇಕು. ಅಲ್ಲೂ ಬಸವಣ್ಣ ಯಾರು ಏನು ಅಂತ ಅವನಿಗೂ ತಿಳಿದಿರ್ಬೇಕು. ಹೌದು, ಅದಕ್ಕೆ ವ್ಯವಸ್ಥೆಯ ಮುಂದೆ ಅರಸ ಯಾವ ಕಾನೂನು ಕಟ್ಟಳೆಗಳನ್ನು ಹೊರಡಿಸಲಾಗದೆ ಸುಮ್ಮಗಿದ್ದಾನೇನೋ. ಹೀಗಾದರೆ ಯಾರು ದನಿ ಎತ್ತದೆ ಹೋದರೆ ಮುಂದೆ ಶರಣ ಸಂತತಿ ನಾಶವಾಗಬಹುದೇನೋ? ಆಗ್ಲೂಬಹುದು. ಶರಣರ ಪರವಾಗಿ ನಿಂತು ಸಾಮಾಜಿಕ ಕ್ರಾಂತಿಗೆ ಮುಂದಾದ ಹರಳಯ್ಯನನ್ನು ಕಳೆದುಕೊಂಡಾಯ್ತು. ಇನ್ನು ಏನೇನ್ ನಡಿಲಿಕ್ಕಿದೆಯೋ? ಅದಕ್ಕೆ ಹೇಳಿದ್ದು, ನಾಲ್ಗೆ ಅರ್ಥ ಮಾಡ್ಕೋಬೇಕು. ಅರಸನ ಮುಂದಿಟ್ಟುಕೊಂಡು ಆಡಳಿತ ನಡೆಸುವವರಿಗೆ ತಕ್ಕ ಬುದ್ಧಿ ಕಲಿಸ್ಬೇಕು. ಅರಸನು ಆಜ್ಞೆ ಮಾಡಿದ್ರೆ ಮುಗೀತು. ಶರಣರಿಗೆ ಉಳಿಗಾಲ ಇಲ್ಲ. ಜನವಾಕ್ಯದ ಮುಂದೆ ಭರತ ವಾಕ್ಯವೇ. ಜನ ಎದ್ದು ನಿಂತರೆ ಆದ್ಯ ಕೊಡಲು ಅರಸನೇ ಇರೋದಿಲ್ಲ. ನಾವೆದ್ದು ನೋಡೋ ಹೊತ್ತಿಗೆ ಕೈಲಿ ಕತ್ತಿ ಕುಡುಗೋಲು ಹಿಡ್ಕೊಂಡು ಬರ್ತಾರಷ್ಟೇ. ಅದೆಲ್ಲ ಭ್ರಮೆ, ಏನು ಆಗಲ್ಲ. ಯಾವುದಕ್ಕೂ ನೀನು ಹುಷಾರಾಗಿದ್ದು, ನಿನ್ ಜೊತೆ ಶಿವ ಇರ್ತಾನ. ಮಾದಯ್ಯ, ದಯ ಇಲ್ಲದೆ ಬದುಕುವವರಿಗೆ ಶಿವ ಸಂಬಂಧವಿಲ್ಲಿ. ಧೀರ 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 ಚೌಡಯ್ಯ ನಿಲ್ಲು. ಧೀರ ಧೀರ ರ ಧೀರ ಧೀರ ರ ಧೀರ ಧೀರ ರ ಧೀರ ಧೀರ ರ ಧೀರ ರ ಓ, ಶರಣರಲ್ಲಿ ಇವನೇನೋ ಬಂಡುಕೋರ. ತಾನು ಹೇಳಿದ್ದೆ ಸರಿ ಅನ್ನೋ ವಾದ ಒಂದು. ನೀಚ ಕುಲದಲ್ಲಿ ಹುಟ್ಟಿ ಜ್ಞಾನಿಯಂತೆ ವರ್ತಿಸುತ್ತಾನೆ. ಮಧುವರಸ ಹರಳಯ್ಯನ ಹಾದಿಯಲ್ಲಿ ಇವನು ಸಾಗಬೇಕೆಂದಿರುವನೇನು?
ಚೌಡಯ್ಯ. ಅಂದ್ರ ಚೌಡಯ್ಯ ಊರಲ್ಲಿಲ್ಲೇನು? 4 ದಿನ ಊರಲ್ಲಿ ಕಾಣ್ದೆ. ಅಂಬಿಗರ ಚೌಡಯ್ಯ ದೇವರ ಪಾದ ಸೇರ್ಕೊಂಡವನೆ. ಓ ಅಲ್ಲಿ ಅರಸು ಗದ್ದುಗ ನಿರ್ಮಿಸಕ್ ಹೇಳ್ಯಾರ. ಕೆಲ್ಸ ಶುರುವಾಗೈತಿ. ಇನ್ ಮುಂದೆ ಚೌಡಯ್ಯ ಆಕಾಶದಾಗ ಆಗಾಗ ಕಾಣಿಸ್ಕೊಳ್ತಾನ. ಚೌಡಯ್ಯ ಏನಾಯ್ತು? ಕಾಡ ಹಾದಿಯದು ಜೋರಾದ ಬೀಸುಗಾಳಿಯ ಸದ್ದಿಗೆ ಮರವು ಸಿಲುಕಿಕೊಂಡಂತಿತ್ತು. ಮರದಡಿಯ ಬೇರುಗಳಲ್ಲಿ ರಕ್ತ ಸುರಿವಂತಿತ್ತು. ಕಪ್ಪಿರುವೆಗಳ ಸಾಲು ಕಂಡು ಬೀಸುವ ಗಾಳಿಯು ಬೇರುಗಳ ಮೇಲೆ ನೀರು ಸುರಿಯುವಂತಿತ್ತು. ಅದರ ಮಧ್ಯೆ ತಲೆ ಎತ್ತಿ ನಿಂತ ಮರವು ಬೆಲೆ ಬಾಳುವಂತದ್ದು ಅನ್ನುವ ಮಾತು ಕೇಳಿ ಬರುತ್ತಿದೆ. ಚೌಡಯ್ಯ ಅಂಬಿಗನು ಜಗದೊಳಗೆ ಅಂಬಿಗನು ಜಗದೊಳಗೆ ಇಂಬಿನ ಲೋಲಾಡುವನು ಇಂಬಿರ ಸಾಗರ ಸಾಗರ ದೊಳಗೆ ಒಳಗೆ ನೋಡಯ್ಯ ಚಂದ ಕೆಟ್ಟವರೆಲ್ಲ ಬಂದೇರಿ ದೋಣಿಯನು ಚಂದ ಕೆಟ್ಟವರೆಲ್ಲ ಬಂದೇರಿ ದೋಣಿಯನು ಶಿವನೊಂದೆ ತಾವಿಗೊಯ್ದು ಶಿವನೊಂದೆ ತಾವಿಗೊಯ್ದು ಇಳುವನಯ್ಯ ಇಳುವನಯ್ಯ ಅಂದು ಇಂದು ಈ 2 ಬಾರಿಯೂ ಯಶಸ್ವಿ ಪ್ರದರ್ಶನವನ್ನುಗೊಂಡಿರುವ ಈ ನಂಬಿಗರ ಅಂಬಿಗರ ನಾಟಕಕ್ಕೆ ಈ ಎಲ್ಲ ಕಲಾವಿದರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಇಲ್ಲಿ ಸೇರಿರುವ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅನಂತ ಧನ್ಯವಾದಗಳನ್ನು ಸಲ್ಲಿಸೋಕೆ ಇಷ್ಟಪಡ್ತೀನಿ. ಕುಲಪತಿಗಳಾಗಿರುವ ಪ್ರೊಫೆಸರ್ ಕಿಶೋರಿ ನಾಯಕ್ ಮ್ಯಾಮ್, ಕುಲ ಸಚಿವರಾಗಿರುವ ಪ್ರೊಫೆಸರ್ AM ಖಾನ್ ಸರ್ ಹಾಗೂ ನಾಟಕದ ನಿರ್ದೇಶಕರಾಗಿರುವ ಶ್ರೀಯುತ ಜಗನ್ ಪವಾರ್ ಮತ್ತು ಪೀಠದ ಸಂಯೋಜಕರಾಗಿರುವ ಡಾಕ್ಟರ್ ನಾಗಪ್ಪಗೌಡ ಆರ್ ಇವರೆಲ್ಲರೂ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಕಲಾವಿದರೆಲ್ಲರೂ ಕೂಡ ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಸುತ್ತೇನೆ. ಆಡಿಯನ್ಸ್ ಯಾರೂ ಎಲ್ಲೂ ಹೋಗಬಾರ್ದು, ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಈಗಾಗಲೇ ಹೇಳಿರುವ ಹಾಗೆ ಈ 2ನೇ ಪ್ರದರ್ಶನವು
ಹಾಗೆ ಈ ಎರಡನೇ ಪ್ರದರ್ಶನವು ಕುಲಪತಿಗಳ ಕನಸು. ಅಂದು ಕೂಡ ನಾಟಕವನ್ನು ನೋಡಿ ತುಂಬ ಖುಷಿಯಿಂದ ಈ ನಾಟಕ ಇಲ್ಲಿ ಪ್ರದರ್ಶನಗೊಳ್ಳಬೇಕು ಅಂತ ಹೇಳಿದರು. ಅವರು ಈ 2 ಬಾರಿಯೂ ಕೂಡ ನಮ್ಮೊಂದಿಗೆ ಇರುವುದು ನಮಗೆ ಹೆಚ್ಚಿನ ಸಂತೋಷವನ್ನು ಅಂತ ಅಂದ್ಕೊಟ್ಟಿದ್ದೆ. ಅವರಿಗೆ ನಿಜವಾಗಿಯೂ ಸಂತೋಷ ಆಗಿದೆ ಎಂದು ಭಾವಿಸುತ್ತಾ ಅವರ 2 ಮಾತುಗಳಿಗಾಗಿ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅಂಬಿಗರ ಚೌಡಯ್ಯ ಪೀಠ ವತಿಯಿಂದ ಅಂಬಿಗರ ಚೌಡಯ್ಯ ಪೀಠದ ವತಿಯಿಂದ ಈ ನಾಟಕ ಮಾಡಿಸಿರೋದು. ಅಂಬಿಗರ ಚೌಡಯ್ಯ ಅವರ ವಚನಗಳು ನಮ್ಮಲ್ಲಿ ಇರುವ ಕೆಲವು ಮಾತುಗಳ ಒಂದು ರೀತಿಯ ಈ ಮಾತುಗಳು ಒಂದು ರೀತಿಯಲ್ಲಿ ಒಂದು ಪಳೆಯುಳಿಕೆ ಅಂತ ನನಗೆ ಅನಿಸ್ತಾ ಇದೆ. ವಚನಗಳನ್ನು ನಾವು ಹೆಚ್ಚು ತಿಳಿದುಕೊಳ್ಳದೇ ಇದ್ದರು, ಅವುಗಳು ನಮ್ಮ ಪಠ್ಯದಲ್ಲಿ ಹೆಚ್ಚು ಬರದೇ ಹೋದರು, ಇವು ನಮ್ಮ ನಮ್ಮ ನಡೆನುಡಿಗಳಲ್ಲಿ ಹೇಗೆ ಸಮ್ಮಿಳಿತವಾಗಿವೆ ಅಂತ ನನಗೆ ಮೊನ್ನೆ ನಾಟಕ ನೋಡಿದಾಗ ಬಹಳ ಚೆನ್ನಾಗಿ ಗೊತ್ತಾಯಿತು. ಸೊ ಅಂಬಿಗರ ಚೌಡಯ್ಯ ನಮಗೆ ಹೆಚ್ಚು ತಿಳಿದುಕೊಳ್ಳಬೇಕಾದ ಒಬ್ಬ ವಚನಕಾರ ಅಂತ ಅನಿಸ್ತು. ಹಾಗಾಗಿ ಈ ನಾಟಕವನ್ನು ಮಾಡಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿನಿಯರು ಮತ್ತು ಈ ನಾಟಕಕ್ಕೆ ಒಂಥರ ಜೀವವನ್ನು ಕೊಡ್ತಾ ಇರ್ತಕ್ಕಂಥ ಈ ಜಗನ್ ಪವಾರ್ ಅವರ ನಿರ್ದೇಶನ ಮತ್ತು ಅವರ ಸಂಗೀತ, ಹಾಡುಗಾರಿಕೆ ಇವುಗಳೆಲ್ಲದರ ಬಗ್ಗೆ ಇವುಗಳನ್ನೆಲ್ಲ ನೋಡಿ ನನಗೆ ಬಹಳ ಖುಷಿಯಾಗಿದೆ. ಹಾಗಾಗಿ ಇವತ್ತು ಕೂಡ ನಾಟಕವನ್ನು ಮಾಡಬಹುದು ಅಂತ ನಾನು ಸಜೆಸ್ಟ್ ಮಾಡಿದ್ದೆ. ಏಕೆಂದರೆ ಒಂದು ನಾಟಕವನ್ನು ಪ್ರಾಯೋಜಿಸಿ ಅದು ಒಂದೇ ಪ್ರದರ್ಶನ ಕಂಡ್ರೆ ಹೆಚ್ಚಿನ ಜನರನ್ನೇನು ಮುಟ್ಟೋದಿಲ್ಲ. ಅವತ್ತು ಅದು ಮಂಗಳೂರಲ್ಲಿ ನಡೆಯಿತು, ಇವತ್ತು ನಮ್ಮ ಕ್ಯಾಂಪಸ್ಸಲ್ಲಿ ನಡೆದಿದೆ. ಇಷ್ಟಾದರೂ ಅದರ ಆ ಪ್ರಯೋಗ ಆಗಬೇಕು ಅಂತ ಅನಿಸ್ತು. ಮುಂದಿನ ವರ್ಷಗಳಲ್ಲಿ ಇದನ್ನೇ ಪುನಃ ಬೇರೆ ರೀತಿಯಲ್ಲಿ ಜನರಿಗೆ ಮುಟ್ಟಿಸಲಿಕ್ಕೆ ನೋಡ್ಬೋದೋ ಏನೋ. ನಾಟಕವನ್ನು ಬಹಳ ಚೆನ್ನಾಗಿ ಪ್ರದರ್ಶಿಸಿದ ಎಲ್ಲ ಕಲಾವಿದರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ.